ಇವತ್ತಿನ ಟ್ರಿಕ್ ಆಫ್ ದ ಡೇ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ್ಲಾದ್ರೂ ಯಾವ್ದಾದ್ರು 3 ಅಂಕಿ ಸಂಖ್ಯೆ ಇರಲಿ, 2 ಅಂಕಿ ಸಂಖ್ಯೆ ಇರಲಿ, 10 ಅಂಕಿ ಸಂಖ್ಯೆ ಇದ್ರೂ ಕೂಡ ಒಂದ್ ವೇಳೆ ನೀವು 125ರಿಂದ ಆ ಅಂಕಿಯನ್ನ ಗುಣಿಸ್ತಿದ್ರೆ, ಆ ಸಂಖ್ಯೆಯನ್ನ ಗುಣಿಸ್ತಿದ್ರಿ ಅಂದ್ರೆ ಜಸ್ಟ್ ಆ ಸಂಖ್ಯೆಯನ್ನ 8ರಿಂದ ಭಾಗವಹಿಸಿ. ಸೊ 8 ಒಂದಲೇ 8, 4 ಉಳಿತು 44 ಆಯ್ತು, 8 5 40. ಸೊ 4 ಉಳಿತು ಒಂದು ಪಾಯಿಂಟ್ ಕೊಟ್ಟೆ 40 ಆಗುತ್ತೆ, 8 5 40. ಸೊ 15.5 ಆಯ್ತಾ. ಹಾಗಿದ್ರೆ 155 ಬರೀರಿ, 1 ಪಾಯಿಂಟ್ ಮತ್ತೆ 2 0. ಹಾಗಿದ್ರೆ ಟೋಟಲ್ ಆಗಿ 3 0 ಬರೀಬೇಕು. ಆದ್ರೆ ಆಲ್ರೆಡಿ 1 ಪಾಯಿಂಟ್ ಇರೋದ್ರಿಂದ ಸೊ 1 0 ಕ್ಯಾನ್ಸಲ್ ಆಗಿ 2 0 ಉಳಿಯುತ್ತೆ. ಸರ್ ಅದೇ ತರ ಇದನ್ನು ನೋಡಿದ್ವಿ ಅಂದ್ರೆ, ಸೊ ಒಂದ್ ವೇಳೆ ನೀವು 125ರಿಂದ ಯಾವ್ದಾದ್ರು ಸಂಖ್ಯೆಯನ್ನ ಗುಣಿಸ್ತಿದ್ರಿ ಅಂದ್ರೆ ಆ ಸಂಖ್ಯೆಯನ್ನ ಜಸ್ಟ್ 8ರಿಂದ ಭಾಗವಹಿಸಿ. ಸೊ 8 ಒಂದಲೇ 8, 8 ಒಂದಲೇ 8, 8 ಒಂದಲೇ 8. ಸೊ 3 1ಗಳು ಬಂದ್ವಾ. ಹಾಗಿದ್ರೆ ಏನ್ ಮಾಡ್ಬೇಕು, ಮುಂದೆ 3 0ಗಳನ್ನ ಹಚ್ಚಬೇಕು. ಸೊ 3 0ಗಳು. ಅದೇ ತರ 448 ಇಂಟು 125. ಸೊ 448 ನಾನು 8ರಿಂದ ಡಿವೈಡ್ ಮಾಡ್ತೀನಿ ಸರ್. 8 ಒಂದಲೇ 8, 8 5 40, 4 ಉಳಿತು 48 ಆಯ್ತು, 8 6 48. ಮತ್ತೇನ್ ಹೇಳಿದೀನಿ, ಸೊ ಡಿವೈಡ್ ಮಾಡ್ರಿ 8ರಿಂದ 3 0 ಎಕ್ಸ್ಟ್ರಾ ಹಚ್ಚಲೇಬೇಕು. ಹಾಗಿದ್ರೆ 3 0ಗಳು 56,000 ಆಗಿದೆ. ಸೊ ಈ ಒಂದು ಕ್ವಶನ್ಗೆ ನಿಮ್ಗೊಂದು ಕ್ವಶನ್ ಕೊಡ್ಲಿಲ್ಲ ಅಂದ್ರೆ ಸೆಟ್ಕೋತೀರಿ, ಅದು ಗೊತ್ತಿದೆ. ಅದಕ್ಕೆ ಒಂದು ಪ್ರಶ್ನೆ